ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ವ್ಲಾಗ್ ಹಾಕಿ, ಅದಕ್ಕೋಸ್ಕರ ಇವತ್ತು ವ್ಲಾಗ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ, ನಮ್ಮನೆ ದೇವರದು ಚಿಕ್ಕ ಪುಟಾಣಿದು ವಿಗ್ರಹ ಇತ್ತು, ಅದು ದೊಡ್ಡದಾಗಿ ದೊಡ್ಡದೈತೆ. ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ. ಇದೇ ನೋಡಿ ಆ ಪುಟ್ಟ ದೇವರು. ಮೊದಲು ಚಿಕ್ಕದಾಗಿತ್ತು, ಈಗ ದೊಡ್ಡದಾಗಿ ಆಗಿ ಇಷ್ಟು ದೊಡ್ಡದಾಗಿದೆ. ಇಲ್ಲಿ ವೈಟ್ ಕಲರು ಕಾರ್ಬೋರ್ಡ್ ಶೀಟ್ ಹಾಕಿದ್ದೀವಿ ಗೊತ್ತಾ ಹಿಂದ್ಗಡೆ, ಅಲ್ಲಿ ಮಾರ್ಕ್ ಹಾಕಿಕ್ಬಿಟ್ಟು ಹೋಗಿದ್ವಿ. ಇವಾಗ ನೋಡಿದ್ರೆ ಆ ಮಾರ್ಕಿಂದ ಸ್ವಲ್ಪ ಹೈಟ್ ಬಂದಿತ್ತು. ವರ್ಷ ಬೆಳೀತಾನೆ ಇದೆ ಅದು. ಸೊ ಅದಕ್ಕೋಸ್ಕರ ಅದು ವೈಟ್ ಕಲರ್ದು ಇಕ್ಕಿರೋದು. ಇನ್ನು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇನ್ನು ನಮ್ಮಪ್ಪ ಒಳಗಡೆ ಎಲ್ಲ ಕಸ ಗುಡಿಸ್ತಿದ್ರು, ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಒಳಗಡೆ ಕಸ ಗುಡಿಸ್ತಿದ್ರು. ಇನ್ನು ನಾವು ಹೊರಗಡೆ ಪೂಜೆ ಸಾಮಾನು ಏನೇನೆಲ್ಲ ತಂದಿದ್ದೀವಿ ಅಂತ ನೋಡ್ಕೊತಿದ್ವಿ. ಒಂದು ಮಿಸ್ ಆದರೆ ಮತ್ತೆ ದೂರ ಹೋಗಿ ತರಬೇಕು. ಇದು ಹೊಲದಲ್ಲಿರೋದ್ರಿಂದ ಮನೆ ಹತ್ರದಿಂದನೇ ಎಲ್ಲ ತೊಗೊಂಡೋಗಿದ್ವಿ ಆಲ್ಮೋಸ್ಟ್. ಇನ್ನೂ ಏನೇನಿದೆ ಏನೇನಿಲ್ಲ ಅಂತ ನೋಡಿಕೊಂಡು ಎತ್ತಿಕ್ಬಿಟ್ಟು ಬಂದು ಹೊರಗಡೆ ಅಮ್ಮಂಗೆ ಸಿಹಿಯನ್ನ ಮಾಡೋಣ, ನೈವೇದ್ಯ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಒಲೆ ಹಚ್ಚಿದ್ವು. ಅದಕ್ಕೆ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆ ನಾನೇ ಮಾಡಿದೆ. ಪೂಜೆ ಮಾಡಿಕೊಟ್ಬಿಟ್ಟು ನಾನು ಇಲ್ಲಿ ಒಳಗಡೆ ಬಂದು ತಿರ್ಗಾ ಕ್ಲೀನ್ ಮಾಡಿ ಎಲ್ಲ ಕಸ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿದ್ದಾಯಿತು. ಈಗ ಹೊಸ್ಲೆಲ್ಲ ತೊಳ್ಕೊಂಬಿಡೋಣ, ಹೊಸ್ಲು ಮತ್ತು ತ್ರಿಶೂಲ ಎಲ್ಲ ತೊಳ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನೀರೆಲ್ಲ ತೊಗೊಂಡು ಹೊಸ್ಲೆಲ್ಲ ತೊಳ್ಕೊಂಡ್ವಿ. ಈಚೆ ಹೊರಗಡೆ ಫಸ್ಟು ಹೊಸ್ಲು ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಇಕ್ಕೋಣ ಅಂತ ಹೇಳ್ಬಿಟ್ಟು ಅರ್ಶಿನ ಕುಂಕುಮ ಇಕ್ತಾ ಇದ್ದೀವಿ. ನಾನು ಮತ್ತು ಇಜ್ಜು ಇಬ್ಬರು ಸೇರ್ಕೊಂಡು ಇಕ್ಕಿದ್ದು. ಆಮೇಲೆ ನೆಕ್ಸ್ಟು ಒಳಗಡೆ ಕೂಡ ಎಲ್ಲ ತೊಳೆದು ಆಮೇಲೆ ಅರ್ಶಿನ ಕುಂಕುಮ ಇಕ್ಕೊಂಡ್ವಿ. ಅದು ಒಳಗಡೆ ಸ್ವಲ್ಪ ಇದರಲ್ಲಿ ಕಬ್ಬಣದಲ್ಲಿ ಮಾಡಿದ್ದಾರಲ್ವ, ಸೊ ಅಲ್ಲಿ ಜಾಸ್ತಿ ಅರ್ಶಿನ ಕುಂಕುಮ ಇಕ್ಕೋಕ್ಕಾಗಲಿಲ್ಲ. ಸ್ವಲ್ಪನೇ ಇಕ್ಕಿ ಮತ್ತೆ ನೆಕ್ಸ್ಟು ಇಲ್ಲಿ ತ್ರಿಶೂಲನ ತೊಳ್ಕೊಂಡು ತ್ರಿಶೂಲಕ್ಕೂ ಅರ್ಶಿನ ಕುಂಕುಮ ನಾನು ಎಜ್ಜು ಸೇರಿ ಇಕ್ತಾಯಿದ್ದೀವಿ. ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳ್ಬೇಕಂದ್ರೆ, ಸುಮಾರು 1937 ಅಥವಾ 38ನೇ ವರ್ಷದಲ್ಲಿ ನಿಜವಾದ ಪವಾಡ ಇದು. ನಮ್ಮ ಅಜ್ಜಿ ಅಪ್ಪ ಅಮ್ಮ ಇದ್ದಾರಲ್ವ, ಹೊಲದಲ್ಲಿ ನೇಗಿಲು ಉಳ್ಬೇಕಾದ್ರೆ ಮಣ್ಣಿನ ಮಧ್ಯೆ ನೇಗಿಲು ಸಿಕ್ಕಾಕೊಂಡಿತ್ತು. ಮತ್ತು ಅದು ಚಿಕ್ಕ ಕಲ್ಲು ಅಂದ್ಕೊಂಡು ನೇಗಿಲನ್ನ ಹಿಡ್ಕೊಂಡು ಮತ್ತೆ ಉಳ್ತಾಯಿದ್ರು. ಆಗ ಕೂಡ ಬರಲಿಲ್ಲ ಅದು ಕಲ್ಲು. ಮತ್ತೆ ನೇಗಿಲನ್ನು ಬಿಟ್ಟು ಗಡಾರಿಯಿಂದ ತೆಗೆಯೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೂ ಕೂಡ ಅದು ಬರಲಿಲ್ಲ. ಎಷ್ಟೇ ಆಳವಾಗಿ ಅಗಿದ್ರೂ ಕೂಡ ಭೂಮಿಯಿಂದ ಒಳಗಡೆಯಿಂದ ಕಲ್ಲು ಬಂದಿರೋದು ಅಂತ ಗೊತ್ತಾಯಿತು. ಹಾಗೆ ನಮ್ಮ ಅಜ್ಜಿಗೆ ನಮ್ಮ ತಾತಂಗೆ ಸುಸ್ತಾಯಿತು ಅಂದ್ಬಿಟ್ಟು ನಮ್ಮ ಅಜ್ಜಿ ಅಲ್ಲೇ ಇದ್ದ ಒಂದು ಮರದ ಕೆಳಗಡೆ ಹೋಗಿ ಮಲ್ಕೊಂಡಿದ್ರು. ಆಗ ಒಂದು ದೊಡ್ಡ ಸರ್ಪ ಬಂದು ನಮ್ಮ ಮುತ್ತಜ್ಜಿ ತಲೆ ಮೇಲೆ ಎಡೆ ಎತ್ತಿ ನೆರಳಾಗಿ ನಿಂತಿತ್ತಂತೆ. ಇದೆಲ್ಲ ಗೊತ್ತಾಗಿ ನಮ್ಮ ಅಜ್ಜಿ ಮತ್ತು ನಮ್ಮ ಮುತ್ತಜ್ಜಿ ಮತ್ತು ಮುತ್ತಾತ ಅಲ್ಲೇ ಇದ್ದ ದೇವಸ್ಥಾನದ ಪುರೋಹಿತರ ಬಳಿ ನಡೆದ ಎಲ್ಲ ಘಟನೆ ಕೂಡ ಹೇಳ್ತಾರೆ. ಆಗ ಪುರೋಹಿತರವರು ನೋಡಿ, ಇದು ಸಾಮಾನ್ಯವಾದ ಕಲ್ಲಲ್ಲ, ಇದು ದೈವದ ಕಲ್ಲು, ಇದರಲ್ಲಿ ದೇವಿ ನೆಲೆಸಿರ್ತಾಳೆ, ಅವಳು ನಿಮ್ಮ ಕುಲದೇವತೆ. ಆ ದೈವದ ಕಲ್ಲು ವರ್ಷ ಕೂಡ ಬೆಳೀತಾನೆ ಇರುತ್ತೆ. ದೇವಿಗೆ ಪೂಜೆ ನೈವೇದ್ಯ ಮಾಡೋದ್ರಿಂದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರಿಗೆ ಒಳ್ಳೆಯದಾಗುತ್ತೆ ಎಂದು ಪುರೋಹಿತರು ಹೇಳ್ತಾರೆ. ಆಗಿನಿಂದ ಈಗವರೆಗೂ ಕಲ್ಲು ಅದೇ ರೀತಿ ಬೆಳೀತಾನೆ ಇದೆ. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಕುಟುಂಬಸ್ಥರು ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲದೆ ನಾವು ಯಾವಾಗಲೂ ಪೂಜೆ ಮಾಡಲು ಬರುವಾಗ ಅಥವಾ ಹೊರಡುವಾಗ ನಮ್ಮ ಕಣ್ಣಿಗೆ ಸರ್ಪ ಕಾಣಿಸ್ಕೊಳ್ಳುತ್ತೆ. ಇದು ಯಾವುದು ಕಥೆಯಲ್ಲ, ಇದು ನಿಜವಾಗಿ ನಡೆದ ಘಟನೆ. ಈ ಕತೆ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನು ಈ ಕಡೆ ಅಮ್ಮ ಪಂಚಾಮೃತ ಅಭಿಷೇಕ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ಪಂಚಾಮೃತ ಅಭಿಷೇಕ ಮಾಡ್ತಿದ್ರು. ನಾನು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ. ಪಂಚಾಮೃತ ಅಭಿಷೇಕ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಕಲ್ಸಕ್ಕರೆ, ಬಾಳೆಹಣ್ಣು, ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಎಲ್ಲನೂ ಹಾಕಿ ಪಂಚಾಮೃತ ಅಭಿಷೇಕನೂ ಕೂಡ ಮಾಡ್ಕೊಂಡ್ವಿ. ಮತ್ತು ಇವಾಗ ಅರ್ಶಿನ ಕುಂಕುಮ ಎಲ್ಲ ಇಕ್ಬೇಕು ಅಂತ ಹೇಳ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಕ್ಕೊತಿದ್ವಿ. ಇಲ್ಲಿ ಅಮ್ಮ ಎಲ್ಲ ಕಣ್ಣು, ಮೂಗು, ಬಾಯಿ ಎಲ್ಲ ಬಿಡಿಸ್ತಾಯಿದ್ರು ಕುಂಕುಮದಲ್ಲಿ. ಇನ್ನು ನಾನು ಅರ್ಶಿನ ಎಲ್ಲ ಇಕ್ಕೊಂಡು ಕುಂಕುಮ ಎಲ್ಲ ಇಕ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಫೈನಲ್ ಆಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಇನ್ನು ನಮ್ಮ ಚಿಕ್ಕಮ್ಮನೇ ಪೂಜೆ ಮಾಡಿದ್ದು. ನಮ್ಮ ಚಿಕ್ಕಮ್ಮ ಪೂಜೆ ಮಾಡಿ ಮುಗಿಸಿದ್ದಾಯಿತು. ಇವಾಗ ಪ್ರಸಾದ ತಿಂದ್ಕೊಂಡು ಎಲ್ಲರೂ ಹೊರಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.